ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಉದ್ಯೋಗ ಮಾಹಿತಿ. ನಾವೀಗ ನಿಮಗೆ ಮತ್ತೊಂದು ಉದ್ಯೋಗ ಮಾಹಿತಿಯನ್ನು ತಂದಿದ್ದೀವಿ. ಅದು ಕರ್ನಾಟಕ ಸರ್ಕಾರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ಕೋಲಾರ. ಇಲ್ಲಿ ಇರುವಂತಹ ಒಂದು ಹುದ್ದೆ ನೋಡ್ತಾ ಹೋಗೋಣ. NCBDCP ಕಾರ್ಯಕ್ರಮದಡಿ ಈ ಕೆಳಕಂಡ ಹುದ್ದೆಯ ವಿದ್ಯಾರ್ಹತೆ ಹಾಗೂ ಷರತ್ತುಗಳನ್ನು ಒಳಗೊಂಡಂತೆ 2025-26ನೇ ಸಾಲಿಗೆ ಗುತ್ತಿಗೆ ಆಧಾರದ ಮೇಲೆ ನೇರ ಸಂದರ್ಶನದ ಮೂಲಕ ನೇಮಕ ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ PUC ವಿದ್ಯಾರ್ಹತೆ ಆಗಿರಬೇಕು. ಈ ಹುದ್ದೆಯ ಹೆಸರು ಇನ್ಸೆಕ್ಟ್ ಕಲೆಕ್ಟರ್ ಅಂತನ್ನೋದು. ಇದು ಕೇವಲ PUC ಪಾಸಾಗಿರ್ತಕ್ಕಂಥವರಿಗೆ, ಅದರಲ್ಲೂ ವಿಶೇಷವಾಗಿ ಸೈನ್ಸ್ ಸ್ಟ್ರೀಮ್ ಅವರಿಗೆ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಇದಕ್ಕೆ ಮಾಸಿಕ ವೇತನವನ್ನು 15,114 ಕೊಡ್ತಾರೆ. ಒಟ್ಟು ಹುದ್ದೆಗಳು ಒಂದಿದೆ. ಅಭ್ಯರ್ಥಿಯ ವಯೋಮಿತಿ ಕೊಟ್ಟಿದ್ದಾರೆ 18 ವರ್ಷದಿಂದ ಮೇಲೆ 40 ವರ್ಷಕ್ಕಿಂತ ಒಳಗಿರಬೇಕು ಅಂತ ಕೊಟ್ಟಿದ್ದಾರೆ. ದಿನಾಂಕ 1 ಆಗಸ್ಟ್ 2025ರಂದು ಬೆಳಗ್ಗೆ 10 ಗಂಟೆಗೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೇರ ಸಂದರ್ಶನಕ್ಕೆ ತಮ್ಮ ಮೂಲ ದಾಖಲೆಗಳೊಂದಿಗೆ 1 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ, KNTV ಸ್ಯಾನಿಟೋರಿಯಂ ಆಸ್ಪತ್ರೆ ಆವರಣ, ಬಂಗಾರಪೇಟೆ ರಸ್ತೆ, ಕೋಲಾರ ಇಲ್ಲಿಗೆ ಹಾಜರಾಗುವುದು. ಈ ಆಯ್ಕೆಯು NHM ನಿಯಮಾವಳಿ ಮತ್ತು ಷರತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನೀವು ನೋಡ್ಬೋದು, ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಆಸಕ್ತಿ ಇದ್ದೀರಾ, ಯಾರೆಲ್ಲ PUC ಸೈನ್ಸ್ನ ಮಾಡಿ ಪಾಸ್ ಆಗಿದ್ದೀರಾ, ಅವರು ಈ ಒಂದು ಇಂಟರ್ವ್ಯೂನ ನೀವು ಅಟೆಂಡ್ ಮಾಡಬಹುದು. ಇಲ್ಲಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆಯಾದರೂ ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ನೇರ ಸಂದರ್ಶನ ದಿನಾಂಕವನ್ನು ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆ ಒಳಗೆ ಸಂದರ್ಶನ ಸ್ಥಳದಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡ ಅಭ್ಯರ್ಥಿಗಳನ್ನು ಮಾತ್ರ ಸಂದರ್ಶನಕ್ಕೆ ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾರೆಲ್ಲ ಹೆಸರು ಕೊಟ್ಟಿರ್ತಾರೋ ಅವರು ಮಾತ್ರ ಇವರು ಇಂಟರ್ವ್ಯೂನ ಕರೀತಾರೆ. ಆಮೇಲೆ ದಿನಾಂಕವನ್ನು ಬೆಳಗ್ಗೆ 10 ಗಂಟೆ ಸಂಜೆ 4 ಗಂಟೆಯೊಳಗೆ ಅರ್ಜಿಯನ್ನು ಪಡೆದು ಅದರಂತೆ SSLC, ಸೆಕೆಂಡ್ PUC ಮತ್ತು ಅಥವಾ ಸೈನ್ಸ್ ಸ್ಟ್ರೀಮಿಂದ ಮಾರ್ಕ್ಸ್ ಕಾರ್ಡು, ಜಾತಿ ಪ್ರಮಾಣಪತ್ರ, ಅನುಭವ ಪ್ರಮಾಣಪತ್ರ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನೀವು ಈ ಒಂದು ಮೇಲ್ಕಂಡಂಥ ಹುದ್ದೆಗೆ 1 ವರ್ಷ ಅವಧಿ ಮಾತ್ರ ಇರ್ತದೆ ಗುತ್ತಿಗೆದು. ಈ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಅಲ್ಲಿ ಇರುವಂತಹ ಆಸ್ಪತ್ರೆಗೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕೋಲಾರ ಈ ಒಂದು ಸ್ಥಳದಲ್ಲಿ ನೀವು ಇಂಟರ್ವ್ಯೂನ ನೀವು ಅಟೆಂಡ್ ಮಾಡಬಹುದು. 1 ವರ್ಷಗಳ ಕಾಲ ಇದು ಗುತ್ತಿಗೆ ಆಧಾರದಾಗ ಇರ್ತಿದೆ. ಮಾಸಿಕ ವೇತನ 15,114 ರೂಪಾಯಿಯನ್ನು ಕೊಡ್ತಾರೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ